ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯಕ್ಕೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಹೆಸರನ್ನು ಮರುನಾಮಕರಣ ಮಾಡಬೇಕು ಎಂದು ದಾವಣಗೆರೆ ಜಿಲ್ಲಾ ಯುವ ವಕೀಲರ ಸಂಘದ ಅಧ್ಯಕ್ಷ ಕಿರಣ್ ಕುಮಾರ್ ಸರ್ಕಾರಕ್ಕೆ ಆಗ್ರಹಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು 2009ರಲ್ಲಿ ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡಲಾಗಿದೆ. ವಿಶ್ವವಿದ್ಯಾಲಯಕ್ಕೆ ಈಗ ಇರುವ ಹೆಸರನ್ನು ಸರ್ಕಾರ ಬದಲಾಯಿಸಿ ಭಾರತದ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಹೆಸರನ್ನು ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯಕ್ಕೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಕಾನೂನು ವಿಶ್ವವಿದ್ಯಾಲಯ ಎಂದು ಮರುನಾಮಕರಣ ಮಾಡುವ ಮೂಲಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ಗೌರವ ಸಲ್ಲಿಸಬೇಕು ಎಂದರು. ಜೊತೆಗೆ ಗ್ರಾಮೀಣ ಭಾಗದ ಯುವ ವಕೀಲರಿಗೆ ಉಚಿತ ಬಸ್ ಪಾಸ್ ನೀಡಬೇಕು. ರಾಜ್ಯದ ಎಲ್ಲ ನ್ಯಾಯಾಲಯಗಳಲ್ಲಿ ಯುವ ವಕೀಲರ ಭವನ ನಿರ್ಮಾಣಕ್ಕೆ ಸರ್ಕಾರ ಕ್ರಮ ವಹಿಸಬೇಕು ಹಾಗೂ ಸರ್ಕಾರಿ ನೌಕರರಿಗೆ ನೀಡುವ ಕೆಲವು ಸವಲತ್ತುಗಳನ್ನು ಯುವ ವಕೀಲರಿಗೂ ನೀಡಬೇಕು ಎಂದು ಒತ್ತಾಯಿಸಿದರು. ಸುದ್ದಿಗೋಷ್ಠಿಯಲ್ಲಿ ಗುರುರಾಜ್, ಅಶೋಕ್, ನಾಗಸ್ಮಿತಾ, ತೋರಣ್ ಕುಮಾರ್, ಹರೀಶ್, ಶ್ರೀನಿವಾಸ್ ಸೇರಿದಂತೆ ಮತ್ತಿತರರಿದ್ದರು. ಆ ಕಾನೂನು ವಿಶ್ವವಿದ್ಯಾಲಯಕ್ಕೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಹೆಸರನ್ನು ಮರುನಾಮಕರಣ ಮಾಡುವ ಮೂಲಕ ಅವರಿಗೆ ಒಂದು ಗೌರವ ಸಲ್ಲಿಸಬೇಕು ಅಂತೇಳಿ ನಮ್ಮ ಸರ್ಕಾರಕ್ಕೆ ಒತ್ತಾಯ ಮಾಡ್ತಿದ್ದೀನಿ. ಆಲ್ರೆಡಿ ನಾನು ಆ ಸರ್ಕಾರಕ್ಕೆ ಸಿದ್ದರಾಮಯ್ಯ ಅವರಿಗೆ ಮತ್ತು ಕಾನೂನು ಸಚಿವರಾದಂಥ ಎಚ್ ಕೆ ಪಾಟೀಲ್ ಅವರಿಗೆ ಆಲ್ರೆಡಿ ನಾನು ಪತ್ರ ಬರೆಯೋದ್ರ ಮೂಲಕ ನಾನು ಅವ್ರಿಗೆ ಒತ್ತಾಯಿಸಿದ್ದೇನೆ. ಈ ಒಂದು ಸುದ್ದಿಗೋಷ್ಠಿ ಕರೆಯೋದಕ್ಕೆ ಮುಖ್ಯ ಕಾರಣ ಏನು ಅಂದರೆ, ಆ ಸಿದ್ದರಾಮಯ್ಯ ಅವರಿಗೆ ಒಂದು ಒತ್ತಡ ಏರ್ಬಿಟ್ಟು ನಮಗೆ ಕರ್ನಾಟಕ ಕಾನೂನು ವಿಶ್ವವಿದ್ಯಾಲಯ ಅಂತ ಏನಿದೆ, ರಾಜ್ಯ ಕಾನೂನು ವಿಶ್ವವಿದ್ಯಾಲಯ, ಅದಕ್ಕೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಿಶ್ವವಿದ್ಯಾಲಯ ಇಡಬೇಕು. ಯಾವ ಉದ್ದೇಶಕ್ಕೆ ಇಡಬೇಕು ಅಂದರೆ, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಲಂಡನಲ್ಲಿ ಎಲ್ ಮುಗಿಸ್ಕೊಂಡು ಕಾನೂನನ್ನು ಅಧ್ಯಯನ ಮಾಡಿಕೊಂಡು ನಮ್ಮ ಶೋಷಿತರ, ದಲಿತರ ರಕ್ಷಣೆಗೋಸ್ಕರ, ಸಾಮಾಜಿಕ ನ್ಯಾಯಕ್ಕೋಸ್ಕರ ಒಂದು ಅಡಿಪಾಯ ಹಾಕಿದ್ದಾರೆ. ಆ ಒಂದು ಉದ್ದೇಶಕ್ಕೋಸ್ಕರ ಅವರು ಕಾನೂನು ತಿಳ್ಕೊಳ್ಳೋದಲ್ಲೇ ಇದು ಮಾಡೋದಲ್ಲೇ ಒಂದು ಇದು ಇಲ್ಲ ಅಂದಿದ್ರೆ ಆ ಸಂವಿಧಾನ ಬರೆಯೋದಕ್ಕಾಗ್ತಿದ್ದಿಲ್ಲ. ನಾವು ಈ ಬದುಕ್ತಾ ಇರೋದು ಎಲ್ಲ ಒಂದು ವರ್ಗದವರು, ಎಲ್ಲ ನಮ್ಮ ಜನಸಾಮಾನ್ಯರು ಬದುಕ್ತಿರೋದು, ಎಲ್ಲರೂ ಬದುಕ್ತಿರೋದು ಒಂದು ಸಂವಿಧಾನದ ಅಡಿಯಲ್ಲಿ. ಆ ಒಂದು ಉದ್ದೇಶಕ್ಕೋಸ್ಕರ ಈ ಕಾನೂನು ಅಂತ ವಿಶ್ವವಿದ್ಯಾಲಯ ಇದಕ್ಕೆ ಅಂಬೇಡ್ಕರ್ ಹೆಸರು ಇಟ್ಟರೆ ಮಾತ್ರ ಅದು ಒಂದು ಸ್ಫೂರ್ತಿ ಸಿಕ್ಕಂಗಾಗುತ್ತೆ ಮತ್ತು ಅವ್ರಿಗೆ ಒಂದು ಗೌರವ ಸಲ್ಲಿಸಿದಂಗಾಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಈ ಸುದ್ದಿಗೋಷ್ಠಿಯನ್ನು ಕರೆದಿದ್ದೇವೆ. ಮತ್ತು ಈ ಸರ್ಕಾರಕ್ಕೆ ಕೆಲವು ಯುವ ವಕೀಲರದ್ದು ಒಂದು ಬೇಡಿಕೆಗಳಿದ್ದಾವೆ. ಯುವ ವಕೀಲರ ಬೇಡಿಕೆಗಳು ಏನೇನಿದೆ ಅಂತ ಇದ್ದಾವೆ ಅಂದರೆ, ಈಗಿರೋ ಒಂದು ಯೂನಿವರ್ಸಿಟಿಗೆ ಇರುವಂಥದ್ದು ಅಂಬೇಡ್ಕರ್ ಹೆಸರಿಡಬೇಕು. ಮತ್ತು ಈಗ ಯುವ ವಕೀಲರು ಏನು ಈಗ ತಾನೇ ಎಲ್ಲೆಲ್ಲಿ ಮುಗಿಸ್ಕೊಂಡು ಹೊರಗೆ ಬಂದಿರ್ತಾರೆ, ಅವರಿಗೆ ಹಾಸ್ಟೆಲಲ್ಲಿ ಸೇರ್ಕೊಂಡಿರ್ತಾರೆ. ಹಾಸ್ಟೆಲಲ್ಲಿ ಬಿಟ್ಟ ತಕ್ಷಣ ಅವರು ವಕೀಲರ ವೃತ್ತಿಗೆ ಬಂದ ತಕ್ಷಣ ಅವರಿಗೆ ಒಂದು ಗ್ರಾಮೀಣ ಭಾಗದಂಥ ಒಂದು ಬಡ ವಿದ್ಯಾರ್ಥಿಗಳು ಇರ್ತಾರೆ, ಬಡ ಯುವ ವಕೀಲರು ಇರ್ತಾರೆ. ಅವರಿಗೆ ಅಲ್ಲಿಂದ ಗ್ರಾಮೀಣ ಭಾಗದಿಂದ ಬರೋದಕ್ಕೆ ಜಿಲ್ಲಾ ಕೇಂದ್ರ ಇರ್ಬೋದು, ತಾಲೂಕು ಕೇಂದ್ರ ಒಂದು ಕೋರ್ಟ್ಗಳಿಗೆ ಬಂದು ಒಂದು ಅಭ್ಯಾಸ ಮಾಡೋದಕ್ಕೋಸ್ಕರ ಅವರಿಗೊಂದು 2 ವರ್ಷದ ಅಟ್ಲೀಸ್ಟ್ ಅವರೊಂದು ಸ್ಟೇಬಲ್ ಆಗೋವರೆಗೂ, ಅವರೊಂದು ಆರ್ಥಿಕವಾಗಿ ಸಮರ್ಥರಾಗೋವರೆಗೂ ಅಂದರೆ 2 ವರ್ಷದವರೆಗಾದರೂ ಅವರು ಸರ್ಕಾರ ಉಚಿತವಾಗಿ ಬಸ್ ಪಾಸ್ ಕೊಟ್ಟು ಅವರಿಗೊಂದು ಕಾನೂನು ಅಭ್ಯಾಸ ಮಾಡೋದಕ್ಕೆ ಅನುವು ಮಾಡಿಕೊಡ್ಬೇಕು ಅನ್ನೋದೊಂದು ಬೇಡಿಕೆ ಇದೆ. ಆಮೇಲೆ ಇನ್ನೊಂದು ಬೇಡಿಕೆ ಏನಂದರೆ, ವಕೀಲರಿಗೆ ಏನು ಈಗ ಪ್ರೋತ್ಸಾಹಧನ ಕೊಡ್ತಿದ್ದಾರಲ್ಲ, 2 ವರ್ಷದವರೆಗೆ ಒಂದು 10,000 ಕೊಡ್ತಿದ್ದಾರೆ, ಅದು ಇನ್ ಟೈಮಿಗೆ ಕೊಡ್ತಾ ಇಲ್ಲ. ಇನ್ ಟೈಮಿಗೆ ಕೊಟ್ಟರೆ ಮಾತ್ರ ಅದು ನಮಗೆ ಒಂದು ಜೀವನ ಮಾಡೋದಕ್ಕಾಗಲಿ ಅಭ್ಯಾಸ ಮಾಡೋದಕ್ಕೆ ಒಂದು ಅನುಕೂಲ ಆಗುತ್ತೆ. ಒಂದು ಉದ್ದೇಶಕ್ಕೋಸ್ಕರ ಅವರು ಜಮೆ ಮಾಡಬೇಕು, ಅಂದರೆ ನೇರವಾಗಿ ಅವರ ಅಕೌಂಟಿಗೆ ಕಾಲಕ್ಕೆ ತಕ್ಕಂತೆ ಜಮೆ ಮಾಡಬೇಕು. ಅದೊಂದು ಬೇಡಿಕೆ ಇದ್ದಾವೆ. ಇನ್ನೊಂದು ಬೇಡಿಕೆ ಏನಂದರೆ, ರಾಜ್ಯದ ಎಲ್ಲ ನ್ಯಾಯಾಲಯ ಏನಿದಾವೆ ಅಲ್ಲೆಲ್ಲ ಯುವ ವಕೀಲರ ಭವನ ಒಂದು ನಿರ್ಮಾಣ ಮಾಡಬೇಕು ಅನ್ನೋ ನಮ್ಮದು ಬೇಡಿಕೆ ಇದೆ. ಹಾಗೂ ಇನ್ನೊಂದು ಬೇಡಿಕೆ ಏನಂದರೆ, ಈಗ ಏನು ನಾವು ನೋಡ್ತಿರ್ತೀವಿ, ಸರ್ಕಾರಗಳು ಬಂದ ತಕ್ಷಣವೇ ಸರ್ಕಾರಿ ನೌಕರರಿಗೆ 8 ಪೇ, 7 ಪೇ, 8 ಪೇ ಅಂತ ಕೊಡ್ತಿರ್ತವೆ. ಬಟ್ ವಕೀಲರು, ಈಗ ನಾವು ಒಂದು ನ್ಯಾಯ ಒದಗಿಸ್ತಿರ್ತೀವಿ ಒಂದು ಕಕ್ಷಿದಾರಿಗೋಸ್ಕರ, ನಾವು ಈಗ ನಾನೇ ಬಂದಿರ್ತೀವಿ, ಆ ವಕೀಲರಾಗಿ ನಾವು ಒಂದು ಕಕ್ಷಿದಾರಿಗೆ ನ್ಯಾಯ ಒದಗಿಸ್ತಿದ್ದೀವಿ ಅಂದರೆ ನಮಗೊಂದು ಸವಲತ್ತು ಕೊಟ್ಟರೆ ನಮಗೊಂದು ಸ್ವಲ್ಪ ಪುಷ್ಟಿ ನೀಡ್ದಂಗೆ ಆಗುತ್ತೆ ಸರ್ಕಾರ. ನಾವು ಕಕ್ಷಿದಾರಿಗೆ ಒಂದು ನ್ಯಾಯ ಒದಗಿಸೋಕೆ ನಮಗೊಂದು ಚೈತನ್ಯ ಮೂಡ್ದಂಗೆ ಆಗುತ್ತೆ. ಅದಕ್ಕೋಸ್ಕರ ಸರ್ಕಾರಗಳು ಏನು ಇವು ಯಾವುದೋ ಒಂದು ಆರೋಗ್ಯ ವಿಮೆ ಇರ್ಬೋದು, ಯಾವುದೋ ಒಂದು ರಕ್ಷಣಾ ಕವಚ ಇರ್ಬೋದು, ಆ ಥರದ್ದೇನು ಸವಲತ್ತು ಕೊಡ್ತಿದ್ದಾವೆ ಸರ್ಕಾರಿ ನೌಕರರಿಗೆ, ಆ ಥರದ್ದು ನಮಗೆ ಕೆಲವು ಸವಲತ್ತುಗಳನ್ನು ನೀಡಬೇಕನ್ನೋ ಒಂದು ಬೇಡಿಕೆ ನಮ್ಮಲ್ಲಿದೆ. ಹಾಗೂ ಈ ಕಾನೂನು ವಿಷಯದ ಬಗ್ಗೆ ಅಂಬೇಡ್ಕರ್ ಕೊಡುಗೆ ಏನು ಕಾನೂನಿಗೆ, ಯಾಕೆ ಅಂಬೇಡ್ಕರ್ ವಿಶ್ವವಿದ್ಯಾಲಯಕ್ಕೆ ಅಂಬೇಡ್ಕರ್ ವಿಶ್ವವಿದ್ಯಾಲಯ ಅಂತ ಹೆಸರಿಡಬೇಕು ಅನ್ನೋದನ್ನು ನಮ್ಮ ತೋರಣ್ ಕುಮಾರ್ ವಕೀಲರವರು ಹೇಳ್ತಾರೆ.